ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಲಕ್ಷ್ಮೀ ನರಸಿಂಹಾಯ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚು ರಾಹುವೇ ಕೇತುವೇ ನಮಃ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರದ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಭಗವಂತನಾಗಿರ್ತಕ್ಕಂಥ ವಿಶೇಷವಾಗಿ ಯುಗಾದಿ ಹಬ್ಬದಲ್ಲಿ ಆದಿತ್ಯಾದಿ ನವಗ್ರಹ ದೇವತೆಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಬುಧು ರಾಜ್ಯಾಧಿಪತಿ ಆಗಿರ್ತಕ್ಕಂಥವನು, ಗುರು ವಿಶೇಷವಾಗಿರ್ತಕ್ಕಂಥವನು ಪ್ರತಿಯೊಬ್ಬರಿಗೂ ಕ್ರೋಧಿ ನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ 5 ಆದಾಯ, 5 ವ್ಯಯ, 1 ಆರೋಗ್ಯ, 1 ಅನಾರೋಗ್ಯ, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಇಂಥ ಎಲ್ಲ ವಿಶೇಷವಾಗಿರ್ತಕ್ಕಂಥ ಫಲ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲ ವೃಶ್ಚಿಕ ರಾಶಿಯವರಿಗೆ. ಅದರಲ್ಲೂ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ವಿಶೇಷವಾಗಿರ್ತಕ್ಕಂಥ ಫಲ. ಆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಭಗವಂತ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಆದರೆ ಕಿಂಚಿತ್ ಸಮಸ್ಯೆಗಳಿರ್ತಕ್ಕಂಥದ್ದಾಗುತ್ತೆ. ಆ ಸಮಸ್ಯೆಯಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ, ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗ್ಬೋದು, ದುರ್ಗಾ ಹೋಮ, ಲಲಿತಾ ಸಹಸ್ರನಾಮ ಇಂಥವೆಲ್ಲ ಪಾರಾಯಣವನ್ನು ಮಾಡಿದಾಗ, ಲಕ್ಷ್ಮೀ ಸಹಸ್ರನಾಮ ಇಂಥವೆಲ್ಲ ಮಾಡಿದಾಗ, ನಿಮಿಷಾಮಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೋದು, ನದಿ ಸ್ನಾನವನ್ನು ಮಾಡ್ಬೋದು. ಇಂಥವೆಲ್ಲ ಮಾಡಿದಾಗ ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂಥ ಏನೇ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಆ ಸಮಸ್ಯೆ ಬಗೆಹರಿಯೋದಕ್ಕೋಸ್ಕರವಾಗಿ ಕುಂಬಳಕಾಯಿ, ಬೂದ ಕುಂಬಳಕಾಯಿ, ಮಾಮೂಲಿ ಕುಂಬಳಕಾಯಿ, ಎಳ್ಳೆಣ್ಣೆ, ತೆಂಗಿನಕಾಯಿ, ಬೆಲ್ಲ, ಉಪ್ಪು ಇಂಥವೆಲ್ಲ ದಾನವನ್ನು ಕೊಟ್ಟಾಗ ಬಹಳ ಅದ್ಭುತವಾಗಿ ಅವರಲ್ಲಿರ್ತಕ್ಕಂಥ ಏನೇ ಒಂದು ಸಮಸ್ಯೆಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಯಾವುದೇ ಒಂದು ಋತುಮತಿಯಾದಾಗ, ಹೆಣ್ಣುಮಕ್ಕಳು ಋತುಮತಿಯಾದಾಗ ಆ ವೃಶ್ಚಿಕ ಲಗ್ನದಲ್ಲಿ ಅವರು ಋತುಮತಿಯಾಗಿದ್ರೂ ಅವರಿಗೆ ಚಿಕ್ಕಪಟ್ಟ ಸಮಸ್ಯೆಗಳಿರ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೋಸ್ಕರವಾಗಿ ಅವರು ಏನೂ ಮಾಡಬೇಕಾಗಿಲ್ಲ, ಎಣ್ಣೆಯನ್ನು ದಾನವನ್ನು ಕೊಟ್ಟು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಸನ್ಫ್ಲವರ್ ಆಗಿರ್ಬೋದು, ನಿಮ್ಗೆ ಯಾವುದು ಭಗವಂತ ಇಷ್ಟ ಕೊಡ್ತಾನೋ ಆ ಎಣ್ಣೆಯನ್ನು ದಾನ ಕೊಟ್ಟು 1 kg ಎಣ್ಣೆಯನ್ನು ದಾನ ಮಾಡಿ, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಯಾವುದೇ ಒಂದು ಎಣ್ಣೆಯನ್ನು ದಾನ ಮಾಡಿದಾಗ ಆ ಮಾಸದಲ್ಲಿ ಆ ಋತುಮತಿ ಆದಾಗ ಅದೇನೋ ಆ ದೋಷ ಇದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅವರ ಮದುವೆ ಆಗದೇ ಇರತಕ್ಕಂಥವ್ರಿಗೂ ಮದುವೆ ಆಗ್ತಕ್ಕಂಥ ಭಾಗ್ಯ ಇದೆ. ಎಲ್ಲ ರೀತಿ ಸಮಸ್ಯೆಗಳೆಲ್ಲ ಬಗೆಹರ್ತಕ್ಕಂಥ ಭಾಗ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಇದೆ. ಅವ್ರು ಏನೇ ಒಂದು ಕೆಲಸವನ್ನು ಮಾಡಿದ್ರು, ಏನೇ ಮಾಡಿದ್ರು ಭಗವಂತ ವಿಶೇಷವಾಗಿ ಆ ದುರ್ಗಾದೇವಿ ಅನುಗ್ರಹದಿಂದ ನಿಮ್ಮ ಕುಲದೇವರಾಗಿರ್ತಕ್ಕಂಥ ಎಣ್ಣದೇವರಾಗಿರ್ತಕ್ಕಂಥ ಆ ಎಣ್ಣದೇವರ ಅನುಗ್ರಹದಿಂದ ಎಲ್ಲ ರೀತಿ ಸಮಸ್ಯೆ ಬಗೆಹರ್ತಕ್ಕಂಥ ಆಗ್ತದೆ. ಅದಕ್ಕೋಸ್ಕರ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಆ ದುರ್ಗಾದೇವಿ ಅನುಗ್ರಹದಿಂದ ಎಲ್ಲ ರೀತಿ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಸಾಕ್ಷಾತ್ ತಾಯಿ. ಆ ತಾಯಿ ಅನುಗ್ರಹದಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಅದಕ್ಕೋಸ್ಕರವಾಗಿ ಆ ಯುಗಾದಿ ಹಬ್ಬದ ದಿವಸ ಆ ಕುಂಬಳಕಾಯಿಯನ್ನು ದಾನವನ್ನು ಕೊಟ್ಟಾಗ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇದೆ. ಯಾಕೆ ಅಂದರೆ ಆ ಕುಂಬಳಕಾಯಿಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕ ಮೃತ್ಯುಕಂಟಕ ದೋಷ ಇರುತ್ತೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ. ಆ ರುದ್ರದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ, ಎಲ್ಲ ದೋಷಗಳು, ಆ ಮೃತ್ಯುಕಂಟಕ ದೋಷಗಳು ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆ ವೃಶ್ಚಿಕ ರಾಶಿಯವರಿಗಿದೆ. ಆ ವೃಶ್ಚಿಕ ರಾಶಿಯವರಿಗೆ ಭಗವಂತ ವಿಶೇಷವಾಗಿ ಆ ಬೇವಿನ ಒಂದು ಕಹಿ ಅಂತಕ್ಕಂಥದ್ದು ಹೋಗಿ ಸಿಹಿ ಅಂತಕ್ಕಂಥ ಭಾಗ್ಯ ಬರ್ತಕ್ಕಂಥ ಭಾಗ್ಯ ಆ ದಿವಸದಿಂದ ಶುರು ಆಗುತ್ತೆ ಅವರಿಗೆ. ಆ ಶುರು ಆದಾಗ ಒಳ್ಳೆಯ ಜ್ಞಾನ, ಒಳ್ಳೆಯ ಸಂಪತ್ತು ಎಲ್ಲ ಬರ್ತಕ್ಕಂಥ ಭಾಗ್ಯ ಇದೆ. ಆ ಭಗವಂತ ಸಾಕ್ಷಾತ್ ರುದ್ರ ವಿಶೇಷವಾಗಿ ಆ ದುರ್ಗಾದೇವಿ ಅನುಗ್ರಹದಿಂದ ಎಲ್ಲ ರೀತಿ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಅನ್ನಪೂರ್ಣಿ ಸದಾಪೂರ್ಣಿ ಶಂಕರಿ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಪಾರ್ವತಿ. ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೋದು ಅವರು. ಅಲ್ಲಿ ಅಕ್ಕಿ ದಾನ, ಅನ್ನದಾನಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು. ಅವೆಲ್ಲ ದಾನವನ್ನು ಕೊಟ್ಟಾಗ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳೆಲ್ಲ ಕಳೆಯುತ್ತೆ. ಆ ಕಳೆದಾಗ ಒಳ್ಳೆಯ ರೀತಿ, ಒಳ್ಳೆಯ ಮಾರ್ಗ, ಒಳ್ಳೆಯ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದಲ್ಲಿ ಬತ್ತಿ ಮತ್ತು ದೀಪ ಮತ್ತು ಎಣ್ಣೆ 3 ಕೊಡಬೇಕು ಅವರು.
ಮೂರನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿದಾಗ, ಆ ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿದಾಗ ಇದಿರ್ತಕ್ಕಂಥ ಎಲ್ಲ ಕರ್ಮಗಳು ಕಳೀತಕ್ಕಂಥ ಭಾಗ್ಯ ಇರುತ್ತೆ ಅವರಿಗೆ. ಆ ಕರ್ಮ ಕಳ್ಕೊಳೋಕ್ಕೋಸ್ಕರವಾಗಿ ದೇವಸ್ಥಾನಕ್ಕೆ ಹೋಗೋದು ನಾವು. ಕರ್ಮ ಕಟ್ಕೊಂಬರಕ್ಕಲ್ಲ ಹೋಗೋದು. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಆ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಸ್ಮರಣೆಯನ್ನು ಮಾಡಿ, ಭಗವಂತ ನಮ್ಮಲ್ಲಿರ್ತಕ್ಕಂಥ ಏನೇ ಒಂದು ಕಷ್ಟಗಳಿದ್ದು ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಡಪ್ಪ ಅಂಥೇಳಿ ಅಂದಾಗ ನಮ್ಮಲ್ಲಿರ್ತಕ್ಕಂಥ ಏನೇ ಇಷ್ಟು ದಿವಸ ಕರ್ಮ ಮಾಡಿದರೆ ಆ ಕರ್ಮ ಎಲ್ಲ ಕಳೆಯುತ್ತೆ. ನಾವು ಅಲ್ಲಿಂದ ಬರಬೇಕಾದ್ರೇ ಅವರು ಬೇಕೊಂಡು ಇವರು ಬೇಕೊಂಡು ಬಂದಾಗ ಆ ಕರ್ಮ ಕಟ್ಕೊಂಬಂದಾಗ ಆಗುತ್ತೆ. ಅದಕ್ಕೋಸ್ಕರವಾಗಿ ಅದನ್ನೆಲ್ಲ ಬಿಟ್ಟು ಒಳ್ಳೆ ರೀತಿ, ಒಳ್ಳೆಯ ಮಾರ್ಗ, ಒಳ್ಳೆಯ ಸಂಪತ್ತನ್ನು ತಗೊಳ್ಳಿ. ಮನೆಗೆ ಬಂದ ತಕ್ಷಣ ಭಗವಂತನ ಸ್ಮರಣೆ ಮಾಡಿ, ಆ ಬಾಗಿಲಲ್ಲಿರ್ತಕ್ಕಂಥ ಮನೆಯಲ್ಲಿ ಬಾಗಿಲು ವಾಸ್ಕಾಲಿರುತ್ತೆ, ವಾಸ್ಕಾಲಿಗೆ ನಮಸ್ಕಾರವನ್ನು ಮಾಡಿ, ಬಂದ ಮೇಲೆ ನಮಸ್ಕಾರವನ್ನು ಮಾಡಿ, ಆ ನಮಸ್ಕಾರವನ್ನು ಭಗವಂತ ಇನ್ನು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿದ್ದಪ್ಪ, ಆ ಕ್ಷೇತ್ರದಲ್ಲಿ ಹೋಗಿದ್ದಕ್ಕಂಥ ಆ ತಾಯಿ ನಮಗೆಲ್ಲ ಅನುಗ್ರಹ ಮಾಡಿ ಅಂತೇಳಿ ಆ ವಾಸ್ಕಾಲಿಗೆ ನಮಸ್ಕಾರವನ್ನು ಮಾಡಿ, ನಿಮ್ಮ ದೇವ್ರ ಮನೆ ಕೋಣೆ ಇರುತ್ತೆ, ಆ ಕೋಣೆಗೆ ಹೋಗಿ ನಮಸ್ಕಾರವನ್ನು ಮಾಡಿ ಆಮೇಲೆ ಬೇರೆ ಕೆಲಸಗಳೆಲ್ಲ ಮಾಡಿ. ಅದರಿಂದ ನಿಮಗೆಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಭಗವಂತ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶ್ವರ ಗಣಪತಿ ಅಂತ ಶಿವಮೂರ್ತಿ ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.